ಹಾಯ್ ಎಲ್ಲೋ ನಮಸ್ಕಾರ ಗುರು, ಹೇಗಿದ್ರೆ ಎಲ್ಲರೂ? ಸೊ ಎಲ್ಲರೂ ಆರಾಮಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತಿನ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ಕಾನ್ಸೆಪ್ಟ್ ಏನು ಅಂತ. ಸೊ ಇವತ್ತಿನ ಈ ಒಂದು ವಿಡಿಯೋ ಸ್ಪೆಷಲಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ 2024 ಓಪನ್ ಮಾಡಿಬಿಟ್ಟು 1000 ಸಬ್ಸ್ಕ್ರೈಬರ್ಸ್ನ ಮಾಡಬೇಕಂತ ಯೋಚನೆ ಮಾಡ್ತಾ ಇರ್ತೀರೋ, ಸೊ ನಿಮಗೋಸ್ಕರನೇ ಈ ವಿಡಿಯೋ, ಓಕೆನಾ? ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಸಿಂಪಲ್ ಆಗಿರ್ತಕ್ಕ ಒಂದು ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಟ್ರಿಕ್ ನೋಡಿಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ವಿತಿನ್ ಒಂದು 60 ಜಸ್ಟ್ 2 ತಿಂಗಳಲ್ಲಿ ನೀವು ನಿಮ್ಮ 1000 ಸಬ್ಸ್ಕ್ರೈಬರ್ಸ್ನ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ಬೇಕಾ? ಸೊ ಅದು ಹೇಗೆ ಅಂತ ತಿಳ್ಕೊಬೇಕಂದ್ರೆ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋದಲ್ಲಿ ನಾನು ವಿತ್ ಪ್ರೂಫು ನಿಮ್ಗೆ ಹೇಳ್ತಾ ಇದ್ದೀನಿ, ಓಕೆನಾ? ಸೊ ನಾನು ಯಾವುದೋ ಒಂದು ಹೇಳೋಕ್ಕೆ ಮುಂಚೆ ಒಂದು ರಿಸರ್ಚ್ ಮಾಡಿರ್ತೀನಿ, ಓಕೆನಾ? ಇದು ನಿಜ, ಯಾಕಂದರೆ ಸುಮ್ಮನೆ ಫೇಕ್ ನ್ಯೂಸ್ನೆಲ್ಲ ನಮ್ಮೆಲ್ಲ ವ್ಯೂವರ್ಸ್ಗೆ ಹೇಳೋಕ್ಕಾಗಲ್ಲ. ಸೊ ಅದರಿಂದ ನಾನು ಇದನ್ನು ರಿಸರ್ಚ್ ಮಾಡಿದ್ದೀನಿ, ಇದು ನನಗೊಂದು ವ್ಯಾಲಿಡ್ ಅಂತ ಅನಿಸಿದೆ. ಸೊ ವಿತ್ ಪ್ರೂಫ್ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ 1000 ಸಬ್ಸ್ಕ್ರೈಬರ್ಸ್ನ 60 ಡೇಸಲ್ಲಿ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸೊ ನಿಮ್ಗೊಂದು ಐಡಿಯಾ ಬರುತ್ತೆ, ಓಕೆನಾ? ಆ್ಯಕ್ಚುಲಿ ಯಾರೆಲ್ಲ 2024ರಲ್ಲಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ನಾನು ಯೂಟ್ಯೂಬರ್ ಆಗಬೇಕು ಅಂತ ಯಾರ್ಯಾರು ಇನ್ಕ್ಲೂಡಿಂಗ್ ನನ್ನ ಸೇರಿಸಿ ಕೂಡ ಸೊ ಯೂಟ್ಯೂಬರ್ ಆಗಬೇಕು ಅಂತ ಯಾರ್ಯಾರು ಪ್ಲಾನ್ ಮಾಡ್ಕೊಂಡಿದ್ದೀರೋ, ಸೊ ನಿಮಗೆಲ್ಲ ಇದೊಂದು ಬೆಸ್ಟ್ ಐಡಿಯಾ ಅನಿಸುತ್ತೆ, ಓಕೆನಾ? ಸೊ 1000 ಸಬ್ಸ್ಕ್ರೈಬರ್ ಮಾಡ್ಕೊಳೋದು ಏನು ಅಷ್ಟೊಂದೇನು ಕಷ್ಟ ಏನಲ್ಲ, ಓಕೆನಾ? ನಿಮ್ಮದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಬೇಕಂದ್ರೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಮತ್ತು 4000 ಅವರ್ಸ್ ವಾಚ್ ಅವರ್ಸ್ ಆಗಬೇಕು, ಓಕೆನಾ? ಸೊ ನೀವು ನಿಮ್ಮ ಫ್ರೆಂಡ್ಸ್ನ ಕೇಳ್ಬೋದು, ಎಷ್ಟು ಜನ ಕೇಳ್ಬೋದು? 10 ಜನ ಸಬ್ಸ್ಕ್ರೈಬ್ ಆಗ್ತಾರಾ, 20 ಜನ ಆಗ್ತಾರಾ, 50 ಜನ ಹೋಗಲಿ. ನಿಮ್ಗೆ ಒಂದು ಸ್ವಲ್ಪ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ಇದೆ ಅಂದರೆ ಒಂದು 100 ಜನ ಸಬ್ಸ್ಕ್ರೈಬರ್ ಆಗೋದಾ, ಓಕೆನಾ? ಅಷ್ಟೇ 100 ಜನ ಕೇಳ್ಬೋದು, ಅದಕ್ಕಿಂತ ಜಾಸ್ತಿ ಕೇಳಲಿಕ್ಕಾಗಲ್ಲ. ಹೋಗ್ಬಿಟ್ಟು ಎಲ್ಲ ರೋಡಲ್ಲಿ ಸಿಗೋಲ್ಲ, ಸರ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಥರ ಎಲ್ಲ ಕೇಳೋಕ್ಕಾಗಲ್ಲ. ಸೊ ಇದೇನಿದ್ರು ನೀವು ಜಿನೇನಾಗಿ ನಿಮ್ಮ ಒಂದು ಕಂಟೆಂಟಿಂದ ನೀವು ಇದನ್ನು ನಿಮಗೆ 1000 ಸಬ್ಸ್ಕ್ರೈಬರ್ಸ್ನ ನೀವು ಫಾಲೋ ಮಾಡ್ಕೊಳ್ಲೇಬೇಕು, ಓಕೆನಾ? ಸೊ ಇದೇನು ಅಷ್ಟೊಂದೇನು ಕಷ್ಟ ಏನಲ್ಲ, ಯಾಕಂದರೆ ಇವತ್ತು ನಾನು ನಿಮ್ಗೊಂದು ಸಿಂಪಲ್ ಆಗಿರುತ್ತೆ ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಟ್ರಿಕ್ ಮಾಡಿ ಖಂಡಿತ ನಿಮಗೆ 1000 ಸಬ್ಸ್ಕ್ರೈಬರ್ 2 ತಿಂಗಳೊಳಗೆ ನಿಮಗೆ 1000 ಸಬ್ಸ್ಕ್ರೈಬರ್ ಆಗ್ತಾರೆ. ಯಾಕಂದರೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ಸೊ ಲಾಸ್ಟು ಒಂದು 1 ವೀಕಿಂದ ನಾನು ಮಾಡ್ತಾಯಿದ್ದೀನಿ. ಆಲ್ರೆಡಿ 50 to 53 ಇದ್ದರು ನನಗೆ ಸಬ್ಸ್ಕ್ರೈಬರ್. ಇವಾಗ ಆಲ್ರೆಡಿ 150 ಬಂದಿದ್ದಾರೆ ವಿತಿನ್ 1 ವೀಕಲ್ಲಿ. ಸೊ ನಾನು ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾಯಿಲ್ಲ, ಸ್ವಲ್ಪ ಬಿಸಿ ಇರೋದ್ರಿಂದ. ಸೊ ಆಫ್ ದಿನ ಬಿಟ್ಟು ದಿನ ನನಗೆ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ನಂಗೆ ಆಲ್ರೆಡಿ ಒಂದು 100 ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದಾರೆ. ಸೊ ನೀವು ನೋಡಿ, ಯಾರೆಲ್ಲ ಈ ವಿಡಿಯೋ ನೋಡ್ತಾರೆ ಈ ಟ್ರಿಕ್ನ ಫಾಲೋ ಮಾಡಿ. ಸೊ ನಿಮಗೂ ನಿಮ್ಮ ಸಬ್ಸ್ಕ್ರೈಬರ್ಸು ಫಾಲೋ ಆಗ್ತಾರೆ, ಓಕೆನಾ? ಸೊ ಈಗ ಸಬ್ಸ್ಕ್ರೈಬರ್ ಫಾಲೋ ಮಾಡ್ಕೊಳೋದು ಹೇಗೆ ಅಂದರೆ, ಸೊ ನೋಡಿ, ನೀವು ಯಾರೆಲ್ಲ ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ, ನೀವು ಜಸ್ಟ್ ಗೂಗಲಲ್ಲಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ವಾಟ್ಸಪ್ ಚಾನಲ್ ಲಿಂಕ್ ಅಂತ ಜಸ್ಟ್ ಒಂದು ಟೈಪ್ ಮಾಡಿ, ಓಕೆನಾ? ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ವಾಟ್ಸಪ್ ಚಾನಲ್ ಅಂತ. ಸೊ ನೀವು ಅಲ್ಲಿ ಚೆಕ್ ಮಾಡಿಕೊಂಡ್ರೆ ತುಂಬಾ ವೆಬ್ಸೈಟ್ಸ್ ಬರುತ್ತೆ, ಓಕೆನಾ? ಸೊ ನಾನಿಲ್ಲಿ ತೋರಿಸ್ತಾ ಇರ್ತೀನಿ ಅದು ಯಾವ ಥರ ಮಾಡೋದು ಅಂತ, ಯಾವ ಥರ ನಾನು ಆ ಚಾನಲ್ಸ್ ಓಪನ್ ಮಾಡೋದು ಅಂತ ತೋರಿಸ್ತಾರೆ. ಅದರಲ್ಲಿ ಕೆಲವು ಟೆಲಿಗ್ರಾಮ್ ಚಾನಲ್ಸ್ ಬರುತ್ತೆ, ಸೊ ಕೆಲವು ವಾಟ್ಸಪ್ ಚಾನಲ್ಸ್ ಬರುತ್ತೆ. ಬೆಟರ್ ಟೆಲಿಗ್ರಾಮ್ಗಿಂತ ನೀವು ವಾಟ್ಸಪ್ ಚಾನಲ್ಸ್ಗೆಲ್ಲ ಕ್ಲಿಕ್ ಮಾಡಿ. ಸೊ ನಿಮಗೆ ವಾಟ್ಸಪ್ ಚಾನಲ್ ಅದನ್ನು ಲಿಂಕ್ ನೀವು ಅಲ್ಲಿ ಸರ್ಚ್ ಮಾಡಿದ ತಕ್ಷಣ ಸುಮಾರು ಲಿಂಕ್ಸ್ ಓಪನ್ ಆಗುತ್ತೆ. ಅದರಲ್ಲೂ ಕೆಲವು ಫಸ್ಟ್ ಬರ್ತಕ್ಕ ಒಂದು 2-3 ಲಿಂಕ್ಸ್ನ ಕ್ಲಿಕ್ ಮಾಡಿ. ಸೊ ಆ ಲಿಂಕ್ಸ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಸುಮಾರು ಏನು ಅಂದರೆ ಕೆಲವು ಲಿಂಕ್ ವಾಟ್ಸಪ್ ಫ್ರೀ ಗ್ರೂಪ್ಸ್ ಇರುತ್ತೆ. ಸಬ್ಸ್ಕ್ರೈಬರ್ 1 ಸಬ್ಸ್ಕ್ರೈಬರ್, ಫ್ರೀ ಸಬ್ಸ್ಕ್ರೈಬರ್, ಫ್ರೀ ಯೂಟ್ಯೂಬ್ ಫಾಲೋವರ್ಸ್, ಫ್ರೀ ವಾಟ್ಸಪ್ ಫಾಲೋವರ್ಸ್, ಹೀಗೆ ಸುಮಾರು ಇರ್ತಕ್ಕಂಥ ತುಂಬ ಚಾನಲ್ಸ್ಗಳ ಲಿಂಕ್ ನಿಮಗೆ ತೋರಿಸುತ್ತೆ, ಓಕೆನಾ? ಸೊ ಅದರಲ್ಲಿ ಒಂದೊಂದೇ ಲಿಂಕ್ನ ಕ್ಲಿಕ್ ಮಾಡಿ. ಕೆಲವು ಚಾನಲಲ್ಲಿ ಏನಂದರೆ ನಿಮ್ಗೆ ವಿತೌಟ್ ಇನ್ವಿಟೇಷನು ಜಾಯಿನ್ ಆಗೋಕ್ಕಾಗಲ್ಲ. ಸೊ ಅಂಥ ಚಾನಲ್ ಬಿಟ್ಬಿಡಿ, ಓಕೆನಾ? ಸೊ ಕೆಲವು ಚಾನಲ್ ಫ್ರೀ ಚಾನಲ್ಸ್ ಇರುತ್ತೆ. ಸೊ ಅದರಲ್ಲಿ ನೀವು ಯಾವ್ದಾರು ಬೇಕಾದ್ರೂ ಜಾಯಿನ್ ಆಗ್ಬೋದು. ಸೊ ಆ ಥರ ಲಿಂಕ್ ಇರತಕ್ಕಂಥ ಪ್ರತಿಯೊಂದು ವಾಟ್ಸಪ್ ಚಾನಲ್ಗೂ ನೀವು ಜಾಯಿನ್ ಆಗಿ. ಸೊ ವಾಟ್ಸಪ್ ಚಾನಲ್ ನೀವು ಜಾಯಿನ್ ಆಗಿ, ನಾನು ಇಲ್ಲಿ ಸೈಟಲ್ಲಿ ತೋರಿಸ್ತಾ ಇದ್ದೀನಿ ಅದು ಯಾವ ಥರ ಚಾನಲ್ಸ್ ಇದೆ ಅಂತ. ಸೊ ಆ ಥರ ನೀವು ಅಲ್ಲಿ ಜಾಯಿನ್ ಆಗಿ. ಸೊ ಜಾಯಿನ್ ಆದ ತಕ್ಷಣ ಅದರಲ್ಲಿ ಅದರಲ್ಲಿ ಇನ್ನೊಂದು ನೀವೇನು ನೋಡಬೇಕು ಅಂದರೆ, ಕೆಲವು ಚಾನಲ್ಸಲ್ಲಿ ನೀವು ಮೆಸೇಜ್ ಮಾಡ್ಬೋದು, ಇನ್ನು ಕೆಲವು ಸಲ ಓನ್ಲಿ ಅಡ್ಮಿನ್ಸ್ ಕ್ಯಾನ್ ಡೂ ದ ಮೆಸೇಜ್ ಅಂತ ಇರುತ್ತೆ. ಆ ಥರ ಚಾನಲ್ಸ್ಗೆ ನೀವು ಜಾಯಿನ್ ಆಗೋಬೇಡಿ, ಅದು ಯೂಸ್ ಇಲ್ಲ, ಓಕೆನಾ? ಸೊ ನೀವು ಅಲ್ಲಿ ಏನೋ ಟೆಕ್ಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ಅಂಥ ಗ್ರೂಪಿಗೆ ನೀವು ಜಾಯಿನ್ ಆಗಿನೂ ವೇಸ್ಟು. ಅದರಲ್ಲಿ ನೀವು ಯಾವ್ಯಾವುದು ಗ್ರೂಪ್ಗೆ ನೀವು ಜಾಯಿನ್ ಆಗಬೇಕು ಟೆಕ್ಸ್ಟ್ ಮಾಡೋಕ್ಕಾಗುತ್ತೋ ಅಂಥ ಗ್ರೂಪ್ಗಳಿಗೆ ಮಾತ್ರ ಜಾಯಿನ್ ಆಗಿ. ಸೊ ಆ ಗ್ರೂಪಲ್ಲಿ ಒನ್ಸ್ ನೀವು ಜಾಯಿನ್ ಆದ ತಕ್ಷಣ ಅದರಲ್ಲಿ ನೀವು ಒಂದು ಮೆಸೇಜ್ ಹಾಕಿ, ಸಬ್ ಅಂತ ಸಬ್ಸ್ಕ್ರೈಬರ್. ಆವಾಗ ನಿಮಗೆ ಕೆಲವರು ರಿಪ್ಲೈ ಮಾಡ್ತಾರೆ ನಿಮಗೆ, ಓಕೆನಾ? ಸೊ ನಿಮ್ಮ ಥರನೇ ಇರ್ತಕ್ಕಂಥ ಸುಮಾರು ಜನರಲ್ಲಿ ಆ ಗ್ರೂಪಲ್ಲಿ ಇರ್ತಾರೆ. ಸೊ ಅವ್ರಿಗೂ ಸಬ್ಸ್ಕ್ರೈಬರ್ ಬೇಕಿರುತ್ತೆ, ನಿಮಗೂ ಸಬ್ಸ್ಕ್ರೈಬರ್ ಬೇಕಿರುತ್ತೆ, ಓಕೆನಾ? ಸೊ ಅವಾಗ ನೀವೇನು ಮಾಡಿ ಅಂದರೆ, ನೀವು ಅವ್ರಿಗೊಂದು ಮೆಸೇಜ್ ಗ್ರೂಪಲ್ಲಿ ಮೆಸೇಜ್ ಹಾಕಿ, ಜಸ್ಟ್ ರೆಗ್ಯುಲರ್ ಮೆಸೇಜ್, ಸಬ್ಸ್ಕ್ರೈಬರ್ ಫಾರ್ ಸಬ್ಸ್ಕ್ರೈಬರ್ ಪ್ಲೀಸ್ DM me ಅಂತ ಮೆಸೇಜ್ ಹಾಕಿ. ಸೊ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಓಕೆನಾ? ಸೊ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಿದಾಗ ನೀವೇನು ಮಾಡಬೇಕು ಅಂದರೆ, ಅವರು ನಿಮ್ಗೆ ಮೆಸೇಜ್ ಮಾಡಿರ್ತಾರಲ್ಲ ಆ ಮೆಸೇಜ್ಗೆ ನಿಮ್ಮ ವಾಟ್ಸಪ್ ಲಿಂಕ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆ್ಯಂಡ್ ಸೆಂಡ್ ಸ್ಕ್ರೀನ್ಶಾಟ್ ಅಂತ ಒಂದು ಮೆಸೇಜ್ ಹಾಕಿ, ಓಕೆನಾ?
ಲಿಂಕ್ ನಿಮ್ಮ ವಾಟ್ಸಪ್ ಗ್ರೂಪಿನ ಲಿಂಕ್ ಯಾವ್ದಾದ್ರು ವೀಡಿಯೋ ಲಿಂಕ್ನ ಶೇರ್ ಮಾಡಿ. ಓಕೆನಾ, ಜಸ್ಟ್ ನೀವು ನಿಮ್ಮದು ಯೂಟ್ಯೂಬ್ ಚಾನಲ್ ಲಿಂಕ್ನ ಶೇರ್ ಮಾಡಿಬಿಡಿ. ಯೂಟ್ಯೂಬ್ ವೀಡಿಯೋದು ನಿಮ್ಗೆ ಯಾಕೆಂದರೆ ಅಲ್ಲಿ ಅಟ್ಲೀಸ್ಟ್ ಅವ್ರು ನೋಡಿಕೊಂಡ್ರೆ ಒಂದು ವ್ಯೂ ಕೌಂಟ್ ಆಗುತ್ತೆ. ಓಕೆನಾ, ಸೊ ಯಾವ್ದಾದ್ರು ಒಂದು ವೀಡಿಯೋದು ಲಿಂಕ್ನ ನೀವು ಶೇರ್ ಮಾಡಿ. ಸೊ ಶೇರ್ ಮಾಡಿಬಿಟ್ಟು ಅವ್ರಿಗೆ ಇದನ್ನು ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿದೆ ಅನ್ನೋ ಸ್ಕ್ರೀನ್ಶಾಟ್ ಕಳ್ಸೋಕ್ಕೆ ಹೇಳಿ. ಸೊ ಅವರು ನೋಡಿಬಿಟ್ಟು ನಿಮಗೆ ಕಳಿಸ್ತಾರೆ. ಸೊ ಅವಾಗ ಅವರು ನಿಮಗೆ ಆ್ಯಡ್ ಆಗ್ತಾರೆ. ಓಕೆನಾ, ಅದೇ ಥರ ಅವ್ರ ಚಾನಲ್ ಇರುತ್ತಲ್ಲ, ಅವ್ರ ಚಾನಲ್ದು ಲಿಂಕ್ನ ನಿಮಗೆ ಕಳಿಸಿರ್ತಾರೆ. ಸೊ ನೀವು ನೋಡಿಬಿಟ್ಟು ಅದು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅದೊಂದು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಅದೇ ಥರ ಕಳಿಸಿ. ಪರ್ ಡೇಗೆ ಒಂದು 20 ಜನ ಮಾಡೋಕ್ಕಾಗಲ್ವಾ? ಅಥವಾ ತುಂಬ ಜನ ಇರ್ತಾರೆ. ಓಕೆನಾ, ಅವ್ರ ನಂಬರೆಲ್ಲ ಸಿಗುತ್ತೆ, ಅವ್ರ ವಾಟ್ಸಪ್ ನಂಬರೆಲ್ಲ ಇರುತ್ತೆ. ಪ್ರತಿಯೊಬ್ಬರಿಗೆ ಈ ಥರ ಸಬ್ಸ್ಕ್ರೈಬ್ ಅಂತ ಮೆಸೇಜ್ ಹಾಕಿ ನೀವು ಒಂದು 20 ಜನಕ್ಕೆ ಹಾಕಿದ್ರೆ ಅಟ್ಲೀಸ್ಟ್ ಒಂದು 5-6 ಜನ ರಿಪ್ಲೈ ಮಾಡ್ತಾರೆ. ಓಕೆನಾ, ಸೊ ಪರ್ ಡೇಗೆ ನೀವೇನೆಲ್ಲ ಒಂದು 50 ಜನ ಕಳಿಸಿರಿ ಅಂದ್ಕೊಳ್ಳಿ, ಒಂದು 20 ಜನ ನಿಮಗೆ ರೆಸ್ಪಾನ್ಸ್ ಮಾಡ್ತಾರಲ್ವ. ಸೊ 20 ಜನ ನಿಮಗೆ ರೆಸ್ಪಾನ್ಸ್ ಮಾಡಿ 20 ಜನ ನಿಮ್ಮ ಗ್ರೂಪಿಗೆ ಜಾಯ್ನ್ ಆದ್ರೆ ಒಂದು ದಿನಕ್ಕೆ 20 ಜನ ಅಂದರೆ ಸೊ 60 ದಿನಕ್ಕೆ ಎಷ್ಟಾಯ್ತು ಲೆಕ್ಕ ಹಾಕೊಳ್ಳಿ. 1200 ಜನ ಹೋಗಲಿ. 1200 ಜನದಲ್ಲಿ 1200 ಜನನೂ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಅದರ ಕೆಲವರು ನಿಮಗೆ ಸಬ್ಸ್ಕ್ರೈಬ್ ಆಗಿದೆ ಅಂತ ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ಸ್ವಲ್ಪ ಅದಾದಮೇಲೆ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ನೀವು ಕೂಡ ಈ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಅವ್ರಿಗೆ ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ಅವರು ನಿಮ್ಗೆ ಅನ್ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರೆ. ಓಕೆನಾ, ನಿಮ್ಮಲ್ಲಿ ಒಂದು ನಿಯತ್ತಿರಬೇಕು. ಓಕೆನಾ, ಸೊ ಯಾವತ್ತೇ ಆಗಲಿ ನಾನು ಬೆಳೀತಾ ಜೊತೆಗಿರೋನು ಬೆಳಿಬೇಕು ಅನ್ನೋ ಕಾನ್ಸೆಪ್ಟ್ ನಿಮ್ಮಲ್ಲಿರಬೇಕು. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅವ್ರಿಗೆ ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ಮತ್ತೆ ಪುಟಕ್ಕಂತ ಅನ್ಸಬ್ಸ್ಕ್ರೈಬ್ ಮಾಡೋದು ಈ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ. ಓಕೆನಾ, ದಯವಿಟ್ಟು ಈ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ. ನೀವು ಅವ್ರಿಗೆ ಸಬ್ಸ್ಕ್ರೈಬ್ ಆಗಿ, ಸೊ ಅವರು ನಿಮ್ಗೆ ಜಿನೇನ್ ಆಗಿರ್ತಾರೆ, ಅವರು ಮೆಸೇಜ್ ಹಾಕಿ ನೀನು ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಮೆಸೇಜ್ ಹಾಕಿ. ಸುಮ್ಮನೆ ಅದು ಗೊತ್ತಾಗಲ್ಲ, ಜಸ್ಟ್ ಒಂದು ಮೆಸೇಜ್ ಹಾಕಿ. ಆವಾಗ ಅವರು ಒಂದು ಜಿನೇನ್ ಇರ್ತಾರೆ, ನೀವು ಒಂದು ಜಿನೇನ್ ಆಗಿರ್ತಾರೆ. ಸೊ ನೀವು ಇದೇ ಥರ ಮಾಡ್ಕೊತ ಬಂದರೆ ಪರ್ ಡೇಗೆ 20 ಅಂದರೆ 60 ದಿನಕ್ಕೆ 1200 ಹೋಗಿ ಅದರ 200 ಜನ ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಬಿಟ್ಟಾಕಿ. ಓಕೆನಾ, ಇನ್ನು ಮಿನಿಮಮ್ ಅದು 1000 ಜನ ನಿಮ್ಗೆ ಇರ್ತಾರೆ. ಓಕೆನಾ, ಸೊ ಇನ್ನು 1200 ಜನದಲ್ಲಿ ಒಂದು 200 ಜನನೂ ಏನಿಲ್ಲ ಅಂದ್ರೂ ನಾವು ಎಷ್ಟೇ ಹೇಳಿದ್ರು ಅನ್ಸಬ್ಸ್ಕ್ರೈಬ್ ಮಾಡೋರು ಅಂತ ಇರ್ತಾರೆ ಜನಗಳು. ಯಾಕಂದರೆ ನನಗೂ ಫೀಲ್ ಆಗಿದೆ. ಎಸ್ಟರ್ಡೇ ನೈಟ್ 150 ಇತ್ತು, ಟುಮಾರೋ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದರೆ ನಾವೇ 147, 148 ಬಂದಿರುತ್ತೆ. ಒಬ್ಬೊಬ್ರು ಇದ್ದೇ ಇರ್ತಾರೆ, ಏನೋ ಮಾಡೋಕ್ಕಾಗಲ್ಲ. 1200 ಒಂದು 200 ಜನ ಹೋದ್ರು ಇನ್ನೊಂದು 1000 ಜನ ನಿಮ್ಗೆ ಆಗ್ತಾರೆ. ಓಕೆನಾ, ಇದೇ ಥರ ಮಾಡ್ಕೊಂಬನ್ನಿ. ಎವ್ರಿಡೇ ನೀವು ಮಾಡ್ಕೊತ ಬನ್ನಿ. ಸೊ ಪ್ರತಿದಿನ ಹೊಸ ಗ್ರೂಪ್ ಸಿಗ್ತವೆ. ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ ಲಿಂಕ್ಸ್ನ. ಸೊ ಅಲ್ಲಿ ನೀವು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಓಪನ್ ಮಾಡ್ಕೊಂಬಿಟ್ಟು ಯಾವ್ಯಾವ ಗ್ರೂಪ್ ಬೇಕು ಅಂತ ನೋಡಿಬಿಟ್ಟು ಜಾಯ್ನ್ ಆಗಿ. ಸೊ ಜಾಯ್ನ್ ಆದಮೇಲೆ ಪ್ರತಿದಿನ ಒಂದೇ ಗ್ರೂಪ್ ಅಂದ್ಬಿಟ್ಟು ಒಂದಿನ ಗ್ರೂಪ್ ನೀವು ಬೇರೆ ಗ್ರೂಪಲ್ಲಿ ಮೆಸೇಜ್ ಹಾಕೊಂತ ಹೋಗಿ. ಸೊ ಪ್ರತಿದಿನ ಒಂದು 30-40 ಜನಕ್ಕೆ ನೀವು ಮೆಸೇಜ್ ಹಾಕಿ. ಸೊ ಅದರಲ್ಲಿ ಒಂದು 20 ಜನ ಅಂತೂ ರಿಪ್ಲೈ ಮಾಡ್ತಾರೆ. 20 ಜನ ನಿಮ್ಮ ಟೀಮ್ಗೆ ಆಡಾದರೆ ಸೊ ನಿಮ್ಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗುತ್ತೆ. ಸೊ ಇದೇ ಥರ ನೀವು ಮಾಡ್ಕೊತ ಬಂದರೆ ವಿತಿನ್ 2 ಮಂತ್ಸಲ್ಲಿ ನೀವು 1000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡ್ಬೋದು. ಓಕೆನಾ, ಸೊ ನೀವು ನೋಡಿ, ಇದೊಂದು ಸಿಂಪಲ್ ಟ್ರಿಕ್. ಯಾಕಂದರೆ ಇದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ನಾನೀಗ ಜಸ್ಟ್ ನನಗೂ ಬೇರೆ ನಮ್ಮ ಕನ್ನಡದವ್ರು ಒಬ್ಬ ಯೂಟ್ಯೂಬರ್ ನನಗೆ ಹೇಳಿದ್ದಾರೆ ಈ ಥರ ಮಾಡ್ಬೋದು ಅಂತ. ಸೊ ನನಗೆ ಯೂಸ್ ಆಯಿತು. ಆ ಯೂಟ್ಯೂಬರ್ ನನಗೆ ಹೇಳಿದ್ದು ನನಗೆ ಯೂಸ್ ಆಯಿತು. ಸೊ ಅದಕ್ಕೆ ನಾನು ಯಾರು ಯೂಸ್ ಆಗ್ತಾಯಿದೆ ಅಲ್ವಾ, ಸೊ ಅದಕ್ಕೆ ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಅವ್ರಿಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಿಮಗೂ ಯೂಸ್ ಆಗುತ್ತೆ ಖಂಡಿತ. ಸೊ ಈ ಥರ ನೀವು ಮಾಡಿಕೊಂಡು 1000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಮತ್ತು ಇದ್ರ ಜೊತೆಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳೋದು ಹೇಗೆ ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಓಕೆನಾ, ಯಾರು ಈ ವಿಡಿಯೋ ನೋಡಿದ್ದೀರೋ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ಅದರಲ್ಲೂ ಒಂದು ಸಿಂಪಲ್ ಟ್ರಿಕ್ ಇದೆ ನಿಮಗೆ ಹೇಗೆ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು, ಅದು ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡಬೇಕು ಅನ್ನೋ ಐಡಿಯಾ ಇದೆ. ಸೊ ಅವರೆಲ್ಲ ಆ ವಿಡಿಯೋ ಜಸ್ಟ್ ವೆಯ್ಟ್ ಮಾಡ್ತಾಯಿರಿ. ಸೊ ಅದನ್ನು ವೀಡಿಯೋನ ನಾನು ಮಾಡ್ತೀನಿ. ಅದೊಂದು ಇದಕ್ಕಿಂತ ಬೆಟರ್ ಆಗಿರ್ತಕ್ಕಂಥ ಇನ್ನೂ ಎರಡು ಸಿಂಪಲ್ ಸ್ಟೆಪ್ಸ್ ಇದೆ ಅದರಲ್ಲಿ. ಸೊ ಈಸಿಯಾಗಿ ನೀವು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಆ ಟ್ರಿಕ್ಸ್ ಜೊತೆಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.